ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಸಂಸ್ಥಾನರಕ್ಷಣೆ ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ನಾವು ವಿಭುಃ ಎಂಬುವಂತಹ ಶಬ್ದದ ಅರ್ಥವನ್ನಾಮದ ವಿವರಣೆಯನ್ನು ಹೇಳಿಕೊಂಡು ಇವತ್ತು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರ ಹೇಳಿಕೊಂಡು ಸತ್ಕರ್ತ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಸೋ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯ ಇದಂ ಸರ್ವಮಸೃಜತು. ಭಗವಂತ ಅನೇಕ ನಿಯಾಮಕ ರೂಪಗಳನ್ನು ಹೊಂದಿರ್ತಾನೆ. ಅಂದರೆ ಈ ಜಗತ್ತಿನಲ್ಲಿ ಎಷ್ಟೆಷ್ಟು ವಸ್ತುಗಳಿದೆಯೋ ಅಷ್ಟಷ್ಟು ರೂಪಗಳು, ಅಂದರೆ ಅನಂತ ರೂಪ, ಅನಂತ ವಸ್ತುಗಳು, ಅನಂತ ರೂಪಗಳು. ಆ ಭಗವಂತನ ಆ ಅನಂತ ರೂಪಗಳು ಅಂತ ಹೇಳಿದರೆ ಜಗತ್ತಿನೊಳಗಿರುವ ಎಲ್ಲ ವಸ್ತುಗಳೇ ಹೊರತು ಬೇರೆ ಅಲ್ಲ. ಅಂದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಈ ಚೇತನಾಚೇತನಾತ್ಮಕವಾದ ಜಗತ್ತಿನಲ್ಲಿ ಅಚೇತನ ಪದಾರ್ಥಗಳಲ್ಲಿ ಇದ್ದಾನೆ, ಚೇತನ ಪದಾರ್ಥಗಳಲ್ಲಿ ಇದ್ದಾನೆ. ಹೇಗಿದ್ದಾನೆ ಅಂದರೆ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ತದಾಕಾರನಾಗಿ, ತನ್ನಾಮಕನಾಗಿ, ತದ್ವಾಚ್ಯನಾಗಿ, ತದಂತರ್ಯಾಮಿಯಾಗಿ, ತದ್ಭಿನ್ನನಾಗಿದ್ದಾನೆ. ಆದ ಕಾರಣ ಎಲ್ಲವೂ ಇದ್ದು ಆ ವಸ್ತುಗಳನ್ನು, ಚೇತನ ವಸ್ತುಗಳನ್ನು, ಅಚೇತನ ವಸ್ತುಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ, ನಿಯಮನ ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತ ಅನಂತ ನಿಯಾಮಕ ರೂಪಗಳು. ಆ ನಿಯಮ್ಯಗಳು ಇರಬೇಕು. ನಿಯಮ್ಯಗಳು ಇದ್ದರೆ ನಿಯಾಮಕ ರೂಪಗಳು. ಅಂದರೆ ನಿಯಂತ್ರಿಸಲ್ಪಡುವ, ನಿಯಾಮಕತ್ವಕ್ಕೆ ಒಳಪಡುವ ವಸ್ತುಗಳು ನಿಯಮ್ಯಗಳು. ಅವುಗಳನ್ನು ನಿಯಂತ್ರಣ ಮಾಡುವುದು ರೂಪ, ಮಾಡುವುದು ನಿಯಾಮಕತ್ವ. ಹೀಗೆ ಭಗವಂತನು ಗುರುಹು ಸ್ಯಾಮಿತಿ ಸಂಕಲ್ಪ್ಯ ಶಿಷ್ಯ ಸಂಪಾದನಂ ಯಥಾ. ಭಗವಂತ ತಾನು ಗುರುವು ಶಿಷ್ಯ
ಗುರು ಶಿಷ್ಯ ಸಂಬಂಧ, ನಿಯಮ್ಯ ನಿಯಾಮಕ ಸಂಬಂಧ, ಪ್ರಯೋಜ್ಯ ಪ್ರಯೋಜಕ, ಈ ರೀತಿಯಾಗಿ ಭಗವಂತ ನಿಯಮ್ಯಗಳು ಅನೇಕ ಇದ್ದರೇನೆ ನಿಯಾಮಕಗಳು ಅನೇಕವಾಗಿರಬೇಕು. ಆದ್ದರಿಂದ ಜಗದತಿರಿಕ್ತವಾದ ಬಹುರೂಪಗಳ ಸ್ವೀಕಾರ ಸಂಕಲ್ಪ ಮಾಡಿ ಜಗತ್ತಿನ ಸೃಷ್ಟಿ ಮಾಡ್ತಾನೆ. ಇದು ಅಸಂಗತವಲ್ಲ, ಸಂಗತವಾಗೇ ಇದೆ. ಆದರೆ ಭಗವಂತನ ಅನಂತ ರೂಪಗಳೆಲ್ಲವೂ ಕೂಡ ನಿರ್ದುಷ್ಟವಾದದ್ದು, ಜ್ಞಾನಾನಂದಾತ್ಮಕವಾದದ್ದು, ದೋಷರಹಿತವಾದದ್ದು, ನಿರ್ದುಷ್ಟ ಅಂತ ಹೇಳಿದ್ದಾರೆ. ಆದರೆ ಭಗವಂತ ಆಯಾ ಪದಾರ್ಥಗಳಲ್ಲಿ ಇದ್ದು ನಿಯಾಮಕನಾಗಿದ್ದು ಅವುಗಳನ್ನು ನಿಯಮನ ಮಾಡ್ತಾ ಇದ್ದಾನೆ. ಅಂದರೆ ಆಯಾ ಪದಾರ್ಥಗಳಲ್ಲಿದ್ದಾಗ ಭಗವಂತ ತದಂತರ್ಯಾಮಿಯಾಗಿ ತದ್ಭಿನ್ನನಾಗಿದ್ದಾನೆ. ಆ ಪದಾರ್ಥವೇ ತಾನಾಗ್ತಾ ಇಲ್ಲ, ಆ ಪದಾರ್ಥವೇ ತಾನಲ್ಲ. ನಿಯಾಮಕನಾಗಿ ಆ ಚೇತನ ಅನಂತ ವಸ್ತುಗಳಲ್ಲಿ ಅನಂತ ರೂಪಗಳಿಂದ ಇದ್ದು ಭಗವಂತ ತದಂತರ್ಯಾಮಿಯಾಗಿದ್ದು ಆ ಚೇತನ ಪದಾರ್ಥಗಳಿಗೆ ಅವುಗಳ ಅಚೇತನ ಪದಾರ್ಥಗಳಿಗೆ ಅವುಗಳ ಧರ್ಮ, ಚೇತನರಿಗೆ ಇದ್ದು ಅವರ ಒಂದು ಚಲನವಲನಗಳನ್ನು ನಿಯಂತ್ರಣ ಮಾಡ್ತಾ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಇದ್ದು ನಿಯಾಮಕನಾಗಿ ಅವುಗಳಿಂದ ಭಿನ್ನನಾಗಿದ್ದಾನೆ. ಈ ಜಗತ್ತಕ್ಕಿಂತ ಅತಿರಿಕ್ತವಾಗಿದ್ದಾನೆ, ಬೇರೆಯಾಗೇ ಇದ್ದಾನೆ. ಆದ ಕಾರಣ ಅದಕ್ಕೆ ಇಲ್ಲಿ ನಮಗೆ ಓಂನ ಪ್ರತೀಕೆ ನಹಿ ಸಹ ಓಂ ಎಂಬುವ ಸೂತ್ರದಲ್ಲಿ ಪ್ರತಿಮೆಯಲ್ಲಿ ಭಗವಂತನನ್ನು ಪೂಜೆ ಮಾಡಬೇಕು, ಪ್ರತಿಮೆಯಲ್ಲಿ ಭಗವಂತನನ್ನು ಕಾಣಬೇಕು, ಪ್ರತಿಮೆಯೇ ಭಗವಂತನಲ್ಲ. ಪ್ರತಿಮೆ ಜಡ ಪದಾರ್ಥ, ಪ್ರತಿಮೆಯಲ್ಲಿ ಭಗವಂತ ಅಸಾಧಾರಣವಾದ ಮಹಾ ಸರ್ವತಂತ್ರ ಸ್ವತಂತ್ರನಾದ ಸರ್ವಸಮರ್ಥನಾದ ಅಘಟನಾಘಟನ ಶಕ್ತಿ ಸಂಪನ್ನನಾದ ಮಹಾಚೇತನ ಪದಾರ್ಥ ಆ ಭಗವಂತ ಇದ್ದಾನೆ. ಆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಬೇಕೇ ಹೊರತು ಪ್ರತಿಮೆಯೇ ಭಗವಂತನಲ್ಲ. ಈ ಪ್ರತಿಮೆಯು ಜಗತ್ತಿನಲ್ಲಿ ಒಂದು ಭಾಗ. ಆ ಪ್ರತಿಮೆಯಲ್ಲಿ ಭಗವಂತ ಇದ್ದು ಆ ಪ್ರತಿಮೆಗೆ ಮಹತ್ವವನ್ನು ಕೊಡ್ತಾ ಇದ್ದಾನೆ. ಆದ ಕಾರಣ ಪ್ರತಿಮೆಯಲ್ಲಿ ಭಗವಂತನನ್ನು ಕಾಣಬೇಕು. ಅಂದರೆ ಆ ಯಾವ ಪದಾರ್ಥದಲ್ಲಿದ್ದರೂ ಚೇತನ ಪದಾರ್ಥಗಳಲ್ಲಿ ಯಾವ ಪದಾರ್ಥದಲ್ಲಿದ್ದರೂ ಅಂತರ್ಯಾಮಿಯಾಗಿ ಇದ್ದು ನಿಯಾಮಕನಾಗಿ ಇದ್ದು ಅದರಿಂದ ಭಿನ್ನನಾಗಿರ್ತಾನೆ. ಆದ ಕಾರಣ ಅನಂತ ಭಗವಂತನ ರೂಪಗಳಿದೆ, ನಿಯಾಮಕ ರೂಪಗಳಾಗಿದೆ ಭಗವಂತನದು ಅಂತ ಇಲ್ಲಿ ನಾವು ವಿಷಯವನ್ನು ತಿಳ್ಕೊಂತ, ಅದಕ್ಕೆ ನಮ್ಮ ಸ್ವಾಮಿಗಳು ಎಷ್ಟು ಸಲ ನೋಡಿದ್ರು ಆ ವೀರರಾಮನ ಪ್ರತಿಮೆಯಲ್ಲಿ ದರಹಾಸ ದರ್ಶನ ಮಾಡಿ ತವ ಪ್ರತಿಮೆ ವೀರರಾಮ ತವ ಪ್ರತಿಮೆ ಜಡವೋ ಚೇತನವೋ, ಜಡವ ಚೇತನವ, ಜಡವಾಗಿ ಕಣ್ಣಿಗೆ ಕಾಣ್ತಾ ಇದೆ, ಆದರೆ ಚೈತನ್ಯ ಇದೆ ಅಂತ ಹೇಳಿ ನಿನ್ನ ಮುಗುಳು ನಗೆ ನನಗೆ ತೋರಿಸಿದ್ಯಾ. ಆದ ಕಾರಣ ನೀನು ಜಡವೋ ಚೇತನವೋ ಎಂಬುವಂತಹ ಒಂದು ನನಗೆ ಮೀಮಾಂಸೆ ಸಂಶಯ ಬಂದಿದೆ ಅಂತ ಹೇಳ್ತಾ, ನೀನು ಜಡವಲ್ಲ, ಇದು ಚೇತನಾತ್ಮಕವಾದ ಪ್ರತಿಮೆ ಅಂತ ಶ್ರೀಗಳು ಆಮೇಲೆ ಅವರ ದೇವರ ನಾಮದಲ್ಲಿ ತೀರ್ಮಾನ ಮಾಡ್ತಾರೆ. ಅರ್ಥಾತ್ ಜಗತ್ತಿನಕ್ಕಿಂತ ವ್ಯತಿರಿಕ್ತವಾದ ಆಯಾ ಪದಾರ್ಥಕ್ಕಿಂತ ಬೇರೆಯಾಗಿ ಅಂತರ್ಯಾಮಿಯಾಗಿ ತದ್ಭಿನ್ನನಾಗಿ ನಿಯಾಮಕನಾಗಿದ್ದಾನೆ ಭಗವಂತ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವಿಭವೇ ನಮಃ, ಓಂ ಸುನ್ವತೆ ಸುತಕ್ರೆ ಭರದ್ವಾಜಾಯ ಗೃಣತೆ ವಸೂನಿ ಸ ಸತ್ಯ ಸತ್ವನ್ ಮಹತೆ ರಣಾಯ ರಥಮಾತಿಷ್ಠ. ಸುತಕ್ರೆ ಸೋಮರಸದಿಂದ ಮನಸೋತಂತಹ ಇಂದ್ರನೇ, ಸುನ್ವತೆ ಸೋಮರಸ ಹಿಂಡಿದವನಿಗೆ, ಗೃಣತೆ ಸ್ತೋತ್ರ ಮಾಡಿದವನಿಗೆ, ಭರದ್ವಾಜ ಮುನಿಗೆ, ವಸೂನಿ ಸಂಪತ್ತುಗಳನ್ನು ಪ್ರಾದಾಹ ಕೊಟ್ಟಿದ್ಯ.
ಸತ್ವಸತ್ವನ್ ವಿಶಿಷ್ಟವಾದ ಬಲಾದಿ ಧರ್ಮಗಳು ಉಳ್ಳವನೇ ಮಹತೆ ಮಹತ್ತರವಾದ ರಣಾಯ ಯುದ್ಧಕ್ಕಾಗಿ ರಥವನ್ನು ಆತಿಷ್ಠ ಏರು ಅಂತ ಹೇಳ್ತಾರೆ. ಅಂದರೆ ಹೇ ಸ್ವಾಮಿ, ನಿನಗೆ ಶ್ರದ್ಧಾಭಕ್ತಿಯುತವಾದ ಸತ್ಕರ್ಮ ಬಹಳ ಪ್ರೀತಿ. ನಾವು ಯಾವುದೇ ಕರ್ಮ ಮಾಡಿದರೂ, ಮುಖ್ಯವಾಗಿ ಭಗವಂತನ ಕರ್ಮ ಮಾಡಿದರು, ಅದು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು. ಶ್ರದ್ಧಾಭಕ್ತಿ ಇಲ್ಲದೆ ಕೊನೆಗೆ ಲೌಕಿಕ ಕರ್ಮಗಳು ಮಾಡಿದರೂ ಅವು ನಮಗೆ ಫಲಕಾರಿಯಾಗುವುದಿಲ್ಲ, ಯಾರೂ ಮೆಚ್ಚುವುದಿಲ್ಲ. ಕಾಟಾಚಾರಕ್ಕೆ ನಾವು ಕರ್ಮಗಳನ್ನು ಮಾಡಬಾರದು, ಅದು ಲೌಕಿಕ ಕರ್ಮವಾಗಲಿ ವೈದಿಕ ಕರ್ಮವಾಗಲಿ. ಹೇ ಭಗವಂತನೇ, ನಿನಗೆ ಶ್ರದ್ಧಾಭಕ್ತಿಯಿಂದ ಕೂಡಿದ ಸತ್ಕರ್ಮ ನಿನಗೆ ಬಹಳ ಪ್ರೀತಿ. ಮತ್ತು ನೀನು ಸೋಮರಸ ಹಿಂಡಿದವನಿಗೂ ಸತ್ಕರ್ಮ ಸಾಧಿಸಿದವನಿಗೂ ಸ್ತೋತ್ರ ಮಾಡಿದ ಭರದ್ವಾಜ ಮುನಿಗೂ ಇವರಿಗೆಲ್ಲರಿಗೂ ಸಂಪತ್ತನ್ನು ಕೊಟ್ಟಿದ್ಯ. ಅಷ್ಟೇ ಅಲ್ಲ, ಹೇ ಸ್ವಾಮಿ, ನೀನು ವಿಶಿಷ್ಟವಾದ ಬಲಾದಿಗಳು ಉಳ್ಳವನು. ನೀನು ರಥವನ್ನು ಏರಿ ಬಾ. ಮಹತ್ತರವಾದ ರಣರಂಗದಲ್ಲಿ ಶತ್ರುಗಳ ಸಂಹಾರ ಆವಾಗ ಸುಲಭವಾಗತ್ತೆ ಅಂತೇಳಿ ಭಗವಂತನನ್ನು ಹೇಳ್ತಾ, ಸತ್ವಸತ್ವನ್ ಮಹತೆ ರಣಾಯ ರಥಮಾತಿಷ್ಠ. ಸತ್ವಸತ್ವನ್ ವಿಶಿಷ್ಟವಾದ ಬಲವುಳ್ಳವನೇ ಆತಿಷ್ಠ, ರಥವನ್ನು ಏರು ಅಂತ ಹೇಳ್ತಾ, ಅಂದರೆ ವಿಶಿಷ್ಟವಾದ ಬಲವುಳ್ಳವನಾದ ಕಾರಣ ಭಗವಂತನು ವಿಷ್ಣುವು ಅವನನ್ನು ವಿಭುಹು ಎಂದು ಹೇಳಲ್ಪಟ್ಟಿದೆ. ಭವತಿ ಇತಿ ಭುಹು ಬಲಾದಿ ಧರ್ಮ ವಿಶಿಷ್ಟ ಭುಹು ಯಸ್ಯ ಸಹ. ಅಂದರೆ ವಿಶಿಷ್ಟವಾದ ಬಲಾದಿಗಳು ಯಾವನಿಗೆ ಇದೆಯೋ ಅವನು ವಿಭುಹು ಅಂಥೇಳಿ ವಿಭು ಎಂಬುವಂತಹ ನಾಮದ ಒಂದು ವೈಶಿಷ್ಟ್ಯವನ್ನು ವಿವರಣೆಯನ್ನು ನಾವು ಹೇಳಿಕೊಂಡು ಇವತ್ತು ಸತ್ಕರ್ತ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ಳೋಣ. ಸತ್ಕರ್ತ ಅಸತ್ಕರ್ತಾತು ಜೀವ ಸ್ಯಾತ್, ಸತ್ಕರ್ತ ಪರಮೇಶ್ವರ ಎಂದು ಶಬ್ದ ನಿರ್ಣಯ ಹೇಳ್ತಾ ಇದೆ. ಈ ಪ್ರಮಾಣವನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಏನು? ಸ್ವತಂತ್ರ ಕರ್ತೃ ಭಗವಂತ. ಕರ್ತೃ ಯಾವನು ಕರ್ಮ ಮಾಡ್ತಾನೆ ಅವನು ಕರ್ತೃ. ಅಸತ್ಕರ್ತಾತು ಜೀವ ಸ್ಯಾತ್ ಅಂದರೆ ಸ್ವತಂತ್ರ ಕರ್ತೃ ಅಲ್ಲ, ಜೀವನು ಅಸತ್ಕರ್ತ. ಸತ್ಕರ್ತ ಪರಮೇಶ್ವರ, ಸ್ವತಂತ್ರ ಕರ್ತ ಭಗವಂತನೇ. ಅಂದರೆ ಇಲ್ಲಿ ಪರಾಧೀನ ಕರ್ತೃತ್ವ, ಸ್ವತಂತ್ರ ಕರ್ತೃತ್ವ ಅಂತ ಎರಡು ರೀತಿಯಾಗಿ ಕರ್ತೃತ್ವಗಳು. ಸ್ವತಂತ್ರ ಕರ್ತೃ ಯಾರು ಅಂದರೆ ಭಗವಂತ ಒಬ್ಬನೇ. ಯಾಕೆ? ತತ್ವ ಹೇಳ್ತಾ ಇದೆ, ಆಚಾರ್ಯ ಹೇಳ್ತಾರೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು. ಜಗತ್ತಿನಲ್ಲಿ ಎರಡೇ ತತ್ವಗಳು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ. ಭಗವಂತನು ಬಿಟ್ಟು, ಭಗವಂತನು ಉಳಿದು ಬಿಟ್ಟು ಮಿನಹ ಎಲ್ಲವೂ ಕೂಡ ಅಸ್ವತಂತ್ರಗಳೇ. ಆದ ಕಾರಣ ಕರ್ತ ಎಲ್ಲರೂ ಕರ್ತರೆ. ಲಕ್ಷ್ಮೀದೇವಿ ಮೊದಲುಕೊಂಡು ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಎಲ್ಲರೂ ಕರ್ತೃಗಳೇ, ಕರ್ಮ ಮಾಡುವವರೇ. ಆದರೆ ಭಗವಂತನೊಬ್ಬನೇ ಸ್ವತಂತ್ರ ಕರ್ತೃ. ಇನ್ನು ಉಳಿದವರೆಲ್ಲರೂ ಅವನ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿರುವಂತಹ ಪರಾಧೀನ ಕರ್ತೃಗಳು. ಅದೇ ಹೇಳ್ತಾ ಇದ್ದಾರೆ, ಅಸತ್ಕರ್ತಾತು ಜೀವ ಸ್ಯಾತ್. ಅಂದರೆ ಸ್ವತಂತ್ರ ಕರ್ತೃತ್ವ ಇಲ್ಲದೆ ಅಸ್ವತಂತ್ರ ಕರ್ತೃತ್ವ ಉಳ್ಳವನು ಜೀವ. ಸತ್ಕರ್ತ ಪರಮೇಶ್ವರ. ಸ್ವತಂತ್ರ ಕರ್ತೃ ಯಾರು ಅಂದರೆ ಭಗವಂತ ಅಂತ ಹೇಳ್ತಾ, ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಹರಿಹಿ ಸ್ವಭಾವತಃ ಕರ್ತ ಸರ್ವಮನ್ಯತ್ ತದೀರಿತಂ. ಇನ್ನು ಸ್ವಲ್ಪ ವಿವರಣೆಯನ್ನು ಕೊಡ್ತಾರೆ ಚೆನ್ನಾಗಿ.
ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ. ಹರಿಹಿ ಸ್ವಭಾವತಃ ಕರ್ತ, ಭಗವಂತನೊಬ್ಬನೇ ಸಹಜವಾಗಿ ಸ್ವತಂತ್ರವಾಗಿ ಕರ್ತೃವಾಗಿದ್ದಾನೆ. ಸರ್ವಮನ್ಯತು ತದೀರಿತಂ, ಇನ್ನು ಉಳಿದವರೆಲ್ಲರೂ ಕೂಡ ಅವನಿಂದ ಪ್ರೇರಿತರಾಗಿರುವಂತಹ ಕರ್ತೃಗಳೇ ಹೊರತು ಅಸ್ವತಂತ್ರ ಕರ್ತೃಗಳೇ ಹೊರತು ಸ್ವತಂತ್ರ ಕರ್ತೃಗಳಲ್ಲ ಅಂತ ಆಚಾರ್ಯ ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾರೆ. ಹೇಗೆ ಸ್ವತಂತ್ರ ಕರ್ತೃ ಅಸ್ವತಂತ್ರ ಕರ್ತೃ ಅಂತೇಳಿ. ಯಥಾ ಪಿತ್ರಾದತ್ತಂ ಪಾಲಕತ್ವಂ ರಾಜಪುತ್ರೇಣಾಮೇವಂ ಪರಮಾತ್ಮದತ್ತಂ ಕ್ರಿಯಾ ಸ್ವಾತಂತ್ರ್ಯ ಲಕ್ಷಣಂ ಕರ್ತೃತ್ವಂ ಜೀವಾನಾಮಪಿ ಅಸ್ತಿ ಇತ್ಯಾಶಂಕಾಂ ಪರಿಹರತಿ ನ ಕರ್ತೃತ್ವಂ ಲೋಕಸ್ಯ ಸೃಜತಿ ಪ್ರಭು. ಗೀತಾ ಹೇಳುತ್ತೆ ಸ್ವಭಾವಸ್ತು ಪ್ರವರ್ತತೆ ಅಂತ ಹೇಳ್ತಾ, ಕ್ರಿಯಾಯಾಂ ಸ್ವಾತಂತ್ರ್ಯಂ ಲೋಕಸ್ಯ ನ ಸೃಜತೀಶ್ವರ ಇತ್ಯರ್ಥಃ ಅಂತ ಹೇಳ್ತಾ, ಇಲ್ಲಿ ಸ್ವಯಮೇವ ಭವತಿ ಭಾವಯತಿ ಚ ಇತಿ ಸ್ವಭಾವಃ ಸ್ವಭಾವತ್ವಾತ್ ಸ್ವಯಮೇವ ಕರ್ತೃತ್ವಾದಿಷು ಪ್ರವರ್ತತೆ. ಇನ್ನು ಆಚಾರ್ಯರು ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾರೆ. ರಾಜ ತನ್ನ ಮಗನಿಗೆ ಪಾಲಕತ್ವವನ್ನು ಕೊಡ್ತಾನೆ. ಇವಾಗ ಯುವರಾಜ, ರಾಜನು ಸ್ವತಂತ್ರ, ಯುವರಾಜ ಅವನಿಂದ ನಿಯಮಿಸಲ್ಪಟ್ಟವನು, ಅವನಿಗೆ ರಾಜತ್ವವನ್ನು ಕೊಟ್ಟವನು. ಆದ ಕಾರಣ ಅವನು ಯುವರಾಜ. ಯುವರಾಜನು ರಾಜನ ಸ್ವಾತಂತ್ರ್ಯಕ್ಕೆ, ಅಧಿಕಾರಕ್ಕೆ, ಪ್ರಭುತ್ವಕ್ಕೆ ಒಳಪಟ್ಟು ಇರಬೇಕು. ಅವನು ಸ್ವತಂತ್ರವಾಗಿ ಏನೂ ಮಾಡುವಂತೆ ಇರುವುದಿಲ್ಲ. ಆದರೆ ಹೇಗೆ ರಾಜನು ತನ್ನ ಕುಮಾರನಿಗೆ ಪಾಲಕತ್ವವನ್ನು ಕೊಡ್ತಾನೋ, ಭಗವಂತನು ಜೀವರಿಗೆ ಸ್ವಾತಂತ್ರ್ಯ ರೂಪವಾದ ಕರ್ತೃತ್ವವನ್ನು ಕೊಡುವುದಿಲ್ಲ. ಅವನು ಭಗವಂತನ ಸ್ವತಂತ್ರವಾಗಿದ್ದುಕೊಂಡು ಆ ಸ್ವಾತಂತ್ರ್ಯ ಎಂಬುದು ಭಗವಂತನ ಸ್ವಭಾವವಾಗಿದೆ. ಆ ಸ್ವಾತಂತ್ರ್ಯ ಎಂಬುದು ಭಗವಂತನ ಸ್ವಭಾವವೇ ಆಗಿರೋದರಿಂದ ಭಗವಂತನು ಸ್ವತಂತ್ರನಾಗಿ ಪ್ರವರ್ತಿಸುತ್ತಾನೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದರೆ, ಅದಕ್ಕೆ ವಿವರಣೆಯನ್ನು ಕೊಡ್ತಾ ಆಚಾರ್ಯರು ಹೇಳ್ತಾರೆ. ಸ್ವಭಾವತ್ವಾತ್, ಸ್ವಭಾವ ಅಂದರೆ ಸಹಜ. ಈಗ ನಮ್ಮದೆಲ್ಲರೂ ಕೂಡ ಅಸ್ವಾತಂತ್ರ್ಯವೇ ನಮ್ಮ ಸ್ವಭಾವ, ಸ್ವಾತಂತ್ರ್ಯವೇ ಭಗವಂತನ ಸ್ವಭಾವ. ಆದ ಕಾರಣ ಈ ಸ್ವತಂತ್ರ ಕರ್ತೃ ಯಾವನೋ ಅವನು ಸತ್ಕರ್ತ, ಸ್ವತಂತ್ರವಾಗಿ ಕರ್ತೃತ್ವವುಳ್ಳವನಾದ ಕಾರಣ ಭಗವಂತನು ಸತ್ಕರ್ತ ಅಂತ ಹೇಳ್ತಾ ಇದೆ. ಇನ್ನು ಋಗ್ವೇದ ಹೇಳುತ್ತೆ, ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮಕಂ ಭಗವನ್ ಚಿತ್ರಮರ್ಚ ಅಂತ ಹೇಳಿ ನಾವು ಪೂಜೆ ಮಾಡೋ ವೇಳೆಗೆ ನಾವು ಹೇಳ್ತೇವೆ. ನಿಶುಸೀದ ಗಣಪತೆ ಗಣೇಶುತ್ವಾ ಮಾಹು ಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಮಹಾಮರ್ಕಂ ಭಗವನ್ ಚಿತ್ರಮರ್ಚ ಅಂತೇಳಿ ಈ ಮಂತ್ರವನ್ನು ನಾವು ದೇವರ ಪೂಜೆ ಮಾಡೋ ವೇಳೆಗೆ ಹೇಳ್ತೇವೆ. ಇದು ಋಗ್ವೇದದ ವಾಕ್ಯ. ಅದೇನು ಹೇಳುತ್ತೆ, ಹೇ ಗಣಪತೆ ಅಂದರೆ ಭಗವಂತನನ್ನು ಗಣಪತಿ ಅಂತ ಸಂಬೋಧನೆ ಮಾಡ್ತಾ, ಹೇ ಗಣಪತೆ ನಿನ್ನ ಬಿಟ್ಟು ಏನೂ ಮಾಡಲ್ಪಡುವುದಿಲ್ಲ. ಅಂದರೆ ನೀನು ಇಲ್ಲದೆ, ನಿನ್ನ ನಿಮಿತ್ತವಿಲ್ಲದೆ, ನಿನ್ನ ಒಂದು ಪ್ರಮೇಯವಿಲ್ಲದೆ ಯಾರಿಂದಲೂ ಏನೂ ಮಾಡಲ್ಪಡುವುದಿಲ್ಲ. ಭಗವಂತನೊಬ್ಬನೇ ಸ್ವತಂತ್ರ ಕರ್ತೃ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶ್ರುತಿಗೀತೆ ಕೂಡ ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ, ತವ ಪುರುಷ, ಭಾಗವತದಲ್ಲಿರುವ ಶ್ರುತಿಗೀತೆ, ತವ ಪುರುಷ ವದಂತ್ಯಖಿಲ ಶಕ್ತಿಧೃತ ಸ್ವಕೃತಂ ತಸ್ಮಾತ್ ಸರ್ವಂ ತವ ಸ್ವಕೃತಮೇವ ವದಂತಿ. ಭಾಗವತ ವಾಕ್ಯ ತವ ಪುರುಷ ವದಂತ್ಯಖಿಲ ಶಕ್ತಿಧೃತ ಸ್ವಕೃತಂ. ಅದರ ವ್ಯಾಖ್ಯಾನ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ತಸ್ಮಾತ್ ಸರ್ವಂ ತವ ಸ್ವಕೃತಮೇವ ವದಂತಿ. ಈ
ಋಗ್ವೇದ ಹೇಳಿರುವಂತಹ ಮಾತನ್ನೇ ಶ್ರುತಿಗೀತೆ ಹೇಳುತ್ತೆ. ಎಲ್ಲರ ಕ್ರಿಯೆಗಳು ಅಂದರೆ ಎಲ್ಲ ಜೀವರು ಮಾಡುವಂತಹ ಎಲ್ಲ ಕರ್ಮಗಳು ಅಖಿಲ ಶಕ್ತಿಧಾರಕನಾದಂತಹ ಎಲ್ಲರ ಶಕ್ತಿಯನ್ನು ತಾನೇ ಧರಿಸಿ ಎಲ್ಲರಿಗೂ ಶಕ್ತಿಪ್ರದನಾದ, ಶಕ್ತಿಮಂತನಾದ, ಶಕ್ತಿಪ್ರದನಾದ, ಶಕ್ತಿಧಾರಕನಾದ ಭಗವಂತನಿಂದಲೇ ಆಚರಿಸಲ್ಪಟ್ಟವೆ ಎಂದು ಜ್ಞಾನಿಗಳು ತಿಳಿತಾರೆ. ಜ್ಞಾನಿಗಳಿಗೆ ಗೊತ್ತು ಎಲ್ಲವೂ ಭಗವಂತನೇ ಮಾಡುವವನು. ಅದಕ್ಕೆ ನಾವೇನು ಹೇಳ್ತೇವೆ, ಪೂಜೆ ಎಲ್ಲ ಆಗೋದ್ಮೇಲೆ ನಾಹಂಕರ್ತ ಹರಿಃಕರ್ತ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನ ಅನ್ಯಥಾ. ನಾಹಂಕರ್ತ ಹರಿಃಕರ್ತ, ನಾನು ಕರ್ತನಲ್ಲ, ಹರಿಯೇ ಕರ್ತನಾಗಿದ್ದಾನೆ. ನನ್ನಿಂದ ಎಲ್ಲ ಮಾಡುವ ಕರ್ಮಗಳು ಅವನೇ ಮಾಡಿಸುತ್ತಾನೆ, ಅವನೇ ಮಾಡುತ್ತಾನೆ, ಮಾಡಿಸುತ್ತಾನೆ. ನಮ್ಮ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿ ಸರ್ವತಂತ್ರ ಸ್ವತಂತ್ರನಾಗಿ ಇದ್ದುಕೊಂಡು ನಮಗೆ ಪ್ರೇರಕನಾಗಿ ನಿಯಾಮಕನಾಗಿ ಅವನು ನಮಗೆ ಬಿಂಬನಾಗಿ ಅವನು ಮಾಡಿ ಪ್ರತಿಬಿಂಬರಾದ ನಮ್ಮಿಂದ ಎಲ್ಲ ಕರ್ಮಗಳನ್ನು ಮಾಡಿಸುತ್ತಾನೆ. ಆದ ಕಾರಣ ನಾಹಂಕರ್ತ, ನಾನು ಕರ್ತನಲ್ಲ, ಹರಿಹಿ ಕರ್ತ, ಹರಿಯೇ ಕರ್ತ. ಆದರೂ ಕೂಡ ಈ ತಥಾಪಿ ಮತ್ಕೃತ ಪೂಜಾ, ಇವಾಗ ನಾನು ಏನು ಇಷ್ಟರವರೆಗೂ ಕೊನೆಗೆ ಹೇಳ್ತೇವೆ ಈ ಮಾತು, ನಾನು ಇಷ್ಟರವರೆಗೂ ಏನು ಪೂಜೆ ಮಾಡಿದ್ದೇನೆ, ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯದ, ಅವನ ಪ್ರಸಾದದಿಂದ ಅವನ ಅನುಗ್ರಹದಿಂದ ಇಲ್ಲಿಯವರೆಗೂ ನನ್ನಿಂದ ಪೂಜೆ ಮಾಡಲ್ಪಟ್ಟಿದೆ ಅಂತ ಮಂತ್ರ ಹೇಳ್ತಾ ಇದೆ. ಆದ ಕಾರಣ ಎಲ್ಲ ಕ್ರಿಯೆಗಳು ಅಖಿಲ ಶಕ್ತಿಧಾರಕನಾದ ಭಗವಂತನಿಂದಲೇ ಆಚರಿಸಲ್ಪಟ್ಟಿವೆ ಎಂದು ಜ್ಞಾನಿಗಳು ತಿಳಿತಾರೆ. ಆದ ಕಾರಣ ಅವನು ಸತ್ಕರ್ತ ಎಂದು ಅವನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡುವವನು, ಭಗವಂತನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನಾದ ಕಾರಣ ಅವನಿಗೆ ಸತ್ಕರ್ತ ಅಂತ ಹೆಸರು. ಏನು? ಸತಾಂ ಸಮೀಚೀನ ಕರ್ಮಣಾಂ ಕರ್ತ ಸತ್ಕರ್ತ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸತಾಂ ಸಮೀಚೀನ ಕರ್ಮಣಾಂ ಕರ್ತ, ಒಳ್ಳೆಯ ಕೆಲಸಗಳ ಮಾಡುವವನು, ಆದ ಕಾರಣ ಒಳ್ಳೆಯ ಕೆಲಸಗಳ ಕರ್ತ ಮಾಡುವವನಾದ ಕಾರಣ ಭಗವಂತನಿಗೆ ಸತ್ಕರ್ತ ಅಂತ ಹೇಳ್ತಾ, ಇನ್ನು ನಮಗೆ ಋಗ್ವೇದ ಹೇಳುತ್ತೆ, ತ್ವಮಗ್ನೇ ಮನವೇ ದ್ವಾಮವಾಶಯ ಪುರೂರವಸೆ ಸುಕೃತೆ ಸುಕೃತ್ತರ. ಇನ್ನು ಋಗ್ಭಾಷ್ಯ ಏನು ಹೇಳುತ್ತೆ, ಆಚಾರ್ಯರು ಏನು ಹೇಳ್ತಾರೆ, ವಿಶಿಷ್ಟ ಬೋಧಾನ್ ಮನವೇ ವಾಯುವೆ ತ್ವಂ ಪ್ರಾದಾ ದಿವಂ ಜ್ಞಾನರೂಪಾಂ ಪ್ರಿಯಾಂಚ ಸುಕೃತೆ ಸುಕೃತ್ತರ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಕೃತ್ತರ ಅತಿಶಯೇನ ಸತ್ಕರ್ಮಣ ಕರ್ತ ತ್ವಂ ಸುಕೃತೆ ಸತ್ಕರ್ಮಣಾಂ ಕರ್ತ್ರೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಋಗ್ವೇದದಲ್ಲಿ ಅಗ್ನಿನಾಮಕ ಭಗವಂತನನ್ನು ಸಂಬೋಧನೆ ಮಾಡಿ, ಹೇ ಅಗ್ನಿನಾಮಕ ಭಗವಂತನೇ, ಸತ್ಕರ್ಮಗಳನ್ನು ಹೆಚ್ಚಾಗಿ ನಡೆಸುವವನು ನೀನು. ಆ ಸತ್ಕರ್ಮಗಳನ್ನು ಮಾಡುವ ವಾಯುದೇವನಿಗೆ ಅನೇಕ ರೀತಿಯಾಗಿ ಸ್ವರ್ಗಾದಿ ಲೋಕಗಳ ಸಾಮ್ಯ ಜ್ಞಾನ ಹಾಗೂ ಭಾರತೀ ದೇವಿಯನ್ನು ಪತ್ನಿಯಾಗಿ ನೀಡಿದ್ಯಾ ವಾಯುದೇವರಿಗೆ ಎಂದು ಋಗ್ವೇದ ಹೇಳ್ತಾ, ನೀನು ಒಳ್ಳೆಯ ಕೆಲಸಗಳನ್ನು ಮಾಡುವವನು, ಆದ ಕಾರಣ ನಿನಗೆ ಸತ್ಕರ್ತ ಎಂಬುವಂತಹ ಹೆಸರು ಅಂಥೇಳಿ ಆ ಸತ್ಕರ್ತ ಹೆಸರು ನಾಮವನ್ನು ಹೇಳ್ತಾ ಇದ್ದಾರೆ. ಇನ್ನು ಪೂಜಿಸುವವನು, ಪೂಜೆ ಮಾಡುವವನು, ಆದ ಕಾರಣ ಸತ್ಕರ್ತ ಅಂತ ಹೆಸರು. ಸತ್ಕರೋತಿ ಪೂಜಯತೀತಿ ಸತ್ಕರ್ತ, ಪೂಜೆ ಮಾಡುತ್ತಾನೆ, ಆದ ಕಾರಣ ಇವನು ಪೂಜಿಸುವವನು. ಇನ್ನು ಹೇಗೆ ಪೂಜೆ ಮಾಡ್ತಾನೆ?
ಆ ಪೂಜೆಯ ವಿಷಯ, ಭಗವಂತ ಪೂಜೆ ಮಾಡ್ತಾನೆ, ಆ ಭಗವಂತ ಹೇಗೆ ಪೂಜೆ ಮಾಡ್ತಾನೆ ಎಂಬುವಂಥ ವಿಷಯವನ್ನು ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ತಂತ್ರ ಭಾಗವತದ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಂತ? ಶ್ರೀ ಬ್ರಹ್ಮ ರುದ್ರ ಪೂರ್ವೇಶು ಕ್ರಮಾತ್ ಸ್ಥಿತ್ವಾ ಜನಾರ್ದನ ಸ್ವಾತ್ಮಾನಮರ್ಚಯತ್ಯದ್ಧ ಬಹಿರಂತರ ಸತ್ಸು ಚ ಅಸತಾ ಮಧಮಾಚಾರೋ ಹರಿದೃಷ್ಟ್ವಾತ್ಮಪೂಜನಂ ತಸ್ಯಾಧೋಗಮನಾಯೇತಿ ಶ್ರುತಿರಾಹ ಕಿಲ ಕ್ರಿಯಂ ಅಂತ ತಂತ್ರ ಭಾಗವತದ ವಾಕ್ಯವನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನು? ಭಗವಂತನೇ ಸ್ವತಂತ್ರ ಕರ್ತೃವಾಗಿರೋದರಿಂದ ಲಕ್ಷ್ಮೀದೇವಿ, ಬ್ರಹ್ಮ ಮೊದಲಾದವರ ಮೂಲಕ ನಡೆಸುವ ತನ್ನ ಪೂಜೆಗೆ ಅವನೇ ಕರ್ತೃವಾಗಿದ್ದಾನೆ, ಮುಖ್ಯ ಕರ್ತೃವಾಗಿದ್ದಾನೆ. ಶ್ರೀ ಬ್ರಹ್ಮ ರುದ್ರಾದಿಗಳಲ್ಲಿ ಅವರವರ ತಾರತಮ್ಯಕ್ಕನುಗುಣವಾಗಿ ಅವರಲ್ಲಿ ಇದ್ದುಕೊಂಡು ತನ್ನನ್ನು ತಾನು ಚೆನ್ನಾಗಿ ಪೂಜೆ ಮಾಡಿಕೊಳ್ತಾನಂತೆ ಭಗವಂತ. ಇಷ್ಟೇ ಅಲ್ಲ, ಬ್ರಹ್ಮಾಂಡದ ಒಳಗಲ್ಲ ಹೊರಗೂ ಕೂಡ. ಹಾಗೆ ರಮಾ ಬ್ರಹ್ಮಾದಿ ಒಳ್ಳೆಯವರ ಮೂಲಕವೇ ಅಲ್ಲ, ಕೆಟ್ಟವರಲ್ಲೂ ಇದ್ದುಕೊಂಡು ತನ್ನನ್ನು ತಾನು ಪೂಜೆ ಮಾಡಿಕೊಳ್ತಾನೆ. ಅವರ ಹೇಗೆ ಆ ಕೆಟ್ಟವರು ಭಗವಂತನನ್ನು ಪೂಜೆ ಮಾಡ್ತಾರೆ? ಯಾಕೆ ಅಂತ ಹೇಳಿದರೆ, ಆ ಕೆಟ್ಟವರು ಮಾಡುವ ಕರ್ಮಗಳು, ಕೆಟ್ಟವರು ಕೆಟ್ಟ ಕರ್ಮಗಳನ್ನು ಅವರಿಂದ ಮಾಡಿಸುತ್ತಾನೆ ಭಗವಂತ. ಆ ಕೆಟ್ಟ ಕರ್ಮಗಳು ಭಗವಂತನ ದೃಷ್ಟಿಯಲ್ಲಿ ತನ್ನ ಪೂಜೆಯೇ ಆಗಿರುತ್ತೆ ಅಂತ ತಂತ್ರ ಭಾಗವತ ಭಗವಂತನ ಒಂದು ಪೂಜಕತ್ವವನ್ನು ವಿವರಣೆ ಕೊಡ್ತಾ ಇದೆ. ಇಲ್ಲಿ ಸ್ವಲ್ಪ ನಾವು ವಿವರಣೆ ಕೊಟ್ಕೋಬೇಕು. ಇದು ನಾನು ಪ್ರಮಾಣದ ಅರ್ಥವನ್ನು ಹೇಳಿದರೆ, ನಾವು ಇಷ್ಟರವರೆಗೂ ಹೇಳಿಕೊಂಡಂತೆ ಭಗವಂತನೇ ಸ್ವತಂತ್ರ ಕರ್ತೃ, ನಾವೆಲ್ಲರೂ ಪರಾಧೀನ ಕರ್ತೃಗಳು, ಅಸ್ವತಂತ್ರ ಕರ್ತೃಗಳು. ಇವಾಗ ನಾ ಇಷ್ಟ ಮುಂಚೆ ನಾಹಂಕರ್ತ ಹರಿಃಕರ್ತ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನ ಅನ್ಯಥಾ. ನಾನು ಇಲ್ಲಿಯವರೆಗೂ ನನ್ನಿಂದ ಮಾಡಲ್ಪಟ್ಟಿರುವ ಪೂಜೆಯೂ ಕೂಡ ನಿನ್ನಿಂದಲೇ ಮಾಡಲ್ಪಟ್ಟಿದೆ. ನೀನು ನನ್ನಲ್ಲಿ ಇದ್ದುಕೊಂಡು, ಸ್ವತಂತ್ರವಾಗಿ ಇದ್ದುಕೊಂಡು, ನನಗೆ ಪ್ರೇರಕನಾಗಿ, ನಿಯಾಮಕನಾಗಿ, ನಾನು ಇಷ್ಟು ಗಂಟೆಗಳ ಕಾಲ ಪೂಜೆ ಮಾಡಬೇಕು ಅಂತ ಪ್ರೇರಣೆ ಕೊಟ್ಟು ಪ್ರೇರಕನಾಗಿದ್ದು ಬಿಂಬನಾಗಿ ನೀನು ಮಾಡಿ ನನ್ನಿಂದ ಮಾಡಿಸಿದರೆ ನಾನು ಪೂಜೆ ಮಾಡ್ತಾ ಇದ್ದೇನೆ. ಯಾರನ್ನು ಪೂಜೆ ಮಾಡ್ತಾ ಇದ್ದೇನೆ? ನೀನೇ ಪ್ರೇರಕನಾಗಿದ್ದಿ, ಮುಖ್ಯ ಕರ್ತೃವು ನೀನೇ. ನನ್ನಲ್ಲಿ ನೀನು ಇದ್ದುಕೊಂಡು ಮುಖ್ಯವಾಗಿ ನೀನು ಬಿಂಬನಾಗಿ ಪೂಜೆ ಮಾಡಿ ಪ್ರತಿಬಿಂಬರಾದ ನಮ್ಮಿಂದ ನಮಗೆ ಪ್ರೇರಕನಾಗಿ ನನ್ನಿಂದ ನಿನ್ನ ಪೂಜೆ ಮಾಡಿಸ್ಕೊಳ್ತಾ ಇದ್ಯಾ. ಅಂದರೆ ಪೂಜೆ ಮಾಡುವವನು, ಪೂಜೆ ಮಾಡಿಸಿಕೊಳ್ಳುವವನು ಎಲ್ಲವೂ ಅವನೇ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ, ಹೇ ಅರ್ಜುನ, ಸಾಯುವವರಾರು? ಸಾಯಿಸುವವನು ಯಾವನು? ಸಾಯಲಿಕ್ಕೂ ಅವರಿಗೆ ಸ್ವತಂತ್ರ ಇಲ್ಲ, ಸಾಯಿಸುವುದಕ್ಕೂ ನಿನಗೆ ಸ್ವಾತಂತ್ರ್ಯವಿಲ್ಲ, ಎಲ್ಲವೂ ನಾನೇ ಮಾಡುವವನು. ಅದೇ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಮೊದಲುಕೊಂಡು ಜೀವೋತ್ತಮರಾದ ಬ್ರಹ್ಮವಾಯುಗಳಿಂದ ಮೊದಲುಕೊಂಡು ತೃಣಾಂತ ಪರ್ಯಂತದವರಿಗೂ ಎಲ್ಲರಲ್ಲೂ ಇದ್ದು, ದುಷ್ಟರಲ್ಲೂ ಒಳ್ಳೆಯವರಲ್ಲೂ, ಒಳ್ಳೆಯವರು ಭಗವಂತನ ಪೂಜೆ ಭಕ್ತಿಯಿಂದ ಮಾಡ್ತಾರೆ, ಕೆಟ್ಟವರು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಆ ಕೆಟ್ಟ ಕೆಲಸಗಳೂ ಕೂಡ ಭಗವಂತನ ದೃಷ್ಟಿಯಲ್ಲಿ ಪೂಜೆಯೇ. ಯಾಕೆ? ಅವರು ಭಗವಂತನನ್ನು ನಿಂದ ಮಾಡಿ ಕೆಟ್ಟ ಕರ್ಮಗಳು ಮಾಡಿದರೆ ಭಗವಂತ ಯಾಕೆ ಮಾಡಿಸ್ತಾನೆ ಅಂತ ಹೇಳಿದರೆ, ಅವರು ಅಂಧಂತಮಸ್ಸಿಗೆ ಹೋಗಬೇಕು. ಅಂಧಂತಮಸ್ಸಿಗೆ ಹೋಗಬೇಕು ಅಂತ ಹೇಳಿದರೆ ಕೆಟ್ಟವರು, ತಾಮಸರು ಕೆಟ್ಟ ಕೆಲಸಗಳನ್ನೇ ಮಾಡಬೇಕು. ತಾಮಸರು ಕೆಟ್ಟ ಕೆಲಸಗಳನ್ನು ಮಾಡುವುದೇ. ಭಗವಂತ ಏನು ಅಂದ್ಕೊಳ್ತಾನೆ? ನನ್ನ ಪೂಜೆ ಮಾಡ್ತಾ ಇದ್ದಾರೆ ಅವರು ಅಂತ ಅಂದ್ಕೊಳ್ತಾನೆ. ಹೀಗಾಗಿ ಎಲ್ಲರಲ್ಲಿ ಭಗವಂತ ಇದ್ದುಕೊಂಡು ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾನೆ.
ಆದ ಕಾರಣ ಭಗವಂತನಿಗೆ ಸತ್ಕರ್ತ, ಸ್ವತಂತ್ರವಾದ ಕರ್ತ ಅಂತ ಅವನಿಗೆ ಹೆಸರು. ಇನ್ನು ನಮಗೆ ಋಗ್ವೇದ ಹೇಳುತ್ತೆ, ಇಷ್ಟ ಮುಂಚೆ ನಾವು ಹೇಳಿಕೊಂಡಿದ್ದೇವೆ, ನಿಶುಶ್ರೀದ ಗಣಪತೆ ಗಣೇಶತ್ವ ಮಾಹು ಪ್ರಥಮಂ ಕವೀನಾಂ ತತ್ ಕ್ರಿಯತೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ನಾವು ದೇವರ ಪೂಜೆ ಪ್ರಾರಂಭ ಮಾಡುವಾಗ ಈ ಮಂತ್ರವನ್ನು ಹೇಳ್ತೇವೆ. ಹೇ ಜೀವ ಸಮೂಹಕ್ಕೆ ಸ್ವಾಮಿಯಾದಂತಹ ಹೇ ಭಗವಂತನೇ, ನನ್ನ ಇಂದ್ರಿಯ ಸಮೂಹದಲ್ಲಿ ಇದ್ದುಕೊಂಡು ಪೂಜ್ಯನೀಯನಾದ ಅರ್ಚನೀಯನಾದ ನಿನ್ನನ್ನು ನೀನೇ ಆರಾಧಿಸು ಎಂದು ನಾವು ಪೂಜೆ ಮಾಡುವ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಇದು ಋಗ್ವೇದದ ಮಂತ್ರ. ಋಗ್ವೇದ ಇದೇ ಹೇಳ್ತಾ ಇದೆ, ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನ ಅನ್ಯಥಾ. ಹೇ ಸ್ವಾಮಿ, ನನ್ನಿಂದ ಪೂಜೆ ಇಷ್ಟರವರೆಗೂ ಮಾಡಲ್ಪಟ್ಟಿದ್ದೂ ಕೂಡ ನೀನೇ, ಆ ಪೂಜೆಯ ಕರ್ತೃ ಕೂಡ ನೀನೇ. ನನ್ನಲ್ಲಿ ನೀನು ಇದ್ದು ನಿನ್ನ ಪೂಜೆಯನ್ನು ನೀನು ಮಾಡಿಕೊಂಡಿದ್ಯಾ, ನನ್ನ ಮೂಲಕ ಮಾಡಿಕೊಂಡಿದ್ಯಾ. ನನ್ನ ಮೂಲಕ ಯಾಕೆ ಮಾಡಿಕೊಂಡಿದ್ದಿ ಅಂದರೆ ನನಗೆ ಸಾಧನೆ ಆಗಬೇಕು, ಸಜ್ಜನರಿಗೆ ಸಾಧನೆ ಆಗಬೇಕು. ಸಜ್ಜನರಿಗೆ ಸಾಧನೆ ಆಗುವುದಕ್ಕಾಗಿ ಭಗವಂತ ಅವರಲ್ಲಿದ್ದು ತನ್ನ ಪೂಜೆಯನ್ನು ತಾನು ಅವರ ದ್ವಾರ ಮಾಡಿಸಿಕೊಳ್ತಾನೆ. ಹಾಗೆ ಕೆಟ್ಟವರಲ್ಲಿದ್ದು ಅವರಿಂದ ಕೆಟ್ಟ ಕರ್ಮಗಳನ್ನು ಮಾಡಿಸಿ ಅದೇ ತನ್ನ ಪೂಜೆಯಾಗಿ ಭಾವಿಸಿ ಅವರು ಅಂಧಂತಮಸ್ಸಿಗೆ ಹೋಗುವುದಕ್ಕೆ ಏನು ಆಗಬೇಕೋ ಅದನ್ನು ಮಾಡ್ತಾನೆ. ಇದಿಷ್ಟು ಅವನು ಎಲ್ಲರಲ್ಲಿ ಇದ್ದು ಸ್ವತಂತ್ರವಾಗಿ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಸತ್ಕರ್ತ ಅಂತ ಹೆಸರು. ಇನ್ನು ಶ್ರುತಿಗೀತೆಯಲ್ಲಿ ಮಹತಿ ಮಹೀಯಸೆ ಅಂತ ಹೇಳಿದರೆ, ಆಚಾರ್ಯರಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಮಹಸಿ ಮಹೀಯಸೆ ಪೂಜಯಸಿ ಪೂಜ್ಯತೆ ಚ ಆತ್ಮನೈವ. ಇಲ್ಲಿ ಪೂಜಿಸುವವನು, ಪೂಜಿಸಿಕೊಳ್ಳಲ್ಪಡುವವನು ನೀನೇ ಎಂದು ಶ್ರುತಿಗೀತೆ ಹೇಳ್ತಾ ಇದೆ. ಪೂಜಿಸುವವನು ನೀನೇ, ಪೂಜೆ ತಗೊಳ್ಳುವವನು ನೀನೆ, ಸಕಲವೂ ನೀನೆ. ಆದ ಕಾರಣ ನಿನಗೆ ಸತ್ಕರ್ತ ಅಂತ ಹೆಸರು. ಇನ್ನು ಆಮೇಲೆ ನಮಗೆ ಇನ್ನು ಸತ್ಕರ್ತ ಎಂಬುದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ನಿರೂಪಣೆ ಮಾಡ್ತಾ ಇದ್ದಾರೆ. ಅವುಗಳನ್ನೆಲ್ಲವನ್ನು ಕೂಡ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.